Dear students, welcome back to Abhiyan's online physics class. So, ಇವತ್ತಿನ ಕ್ಲಾಸಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ನ MCQs ಮತ್ತೆ fill in the blanks ಕಂಪ್ಲೀಟ್ ಮಾಡೋಣ. So, without wasting time, let us take the first question. First question ಅಲ್ಲಿ name the physical quantity whose SI unit is joule per coulomb ಅಂತ ಇದೆ. joule per coulomb. joule per coulomb ಅಂದ್ರೆ joule ಅಂದ್ರೆ ವರ್ಕ್ ಡನ್ ಆಗಿರ್ಬೋದು, ಎನರ್ಜಿ ಆಗಿದೆ, ಡಿವೈಡೆಡ್ ಬೈ ಕೂಲಮ್ ಅಂದ್ರೆ ಚಾರ್ಜ್. ಸೊ ಅಕಾರ್ಡಿಂಗ್ ಟು ಡೆಫಿನೇಷನ್, ವರ್ಕ್ ಡನ್ ಬೈ ಚಾರ್ಜ್ ಈಸ್ ದ ಎಲೆಕ್ಟ್ರಿಕ್ potential. The electric potential is the correct answer. Electric potential is the correct answer. So from this formula, easy question. Next question number 2. Dash is the unit of energy. ಅಂತಲ್ಲಿ ಯೂನಿಟ್ ಆಫ್ ಎನರ್ಜಿ ಯಾವುದು? ನಮಗೆ ವೋಲ್ಟ್ ಅಂತೂ ಬರಲ್ಲ, ವೋಲ್ಟ್ ಮೀಟರ್ ಬರಲ್ಲ, ವೋಲ್ಟ್ ಪರ್ ಮೀಟರ್ ಬರಲ್ಲ, ಎಲೆಕ್ಟ್ರಾನ್ ವೋಲ್ಟ್. ಸೊ ಎಲೆಕ್ಟ್ರಾನ್ ವೋಲ್ಟ್ ಇಸ್ ದ ಯೂನಿಟ್ ಆಫ್ ಎನರ್ಜಿ. ನೆಕ್ಸ್ಟ್, ಈಕ್ವಲ್ ಚಾರ್ಜಸ್ ಆರ್ ಗಿವನ್ ಟು ಟೂ ಸ್ಪಿಯರ್ಸ್ ಆಫ್ ಡಿಫರೆಂಟ್ ರೇಡಿಯೈ, ದೆನ್ ದ ಪೊಟೆನ್ಷಿಯಲ್ ವಿಲ್ ಬಿ ಅಂತ ಕೇಳಿದರೆ, ಎರಡು ಸ್ಪಿಯರ್ ಇದೆ, ಆದರೆ ಏನು ಡಿಫ್ರೆಂಟ್ ಇದೆ? ರೇಡಿಯಸ್ ಡಿಫ್ರೆಂಟ್ ಇದೆ, ಆದ್ರೆ ಏನ್ ಸೇಮ್ ಇದೆ? ಚಾರ್ಜ್ ಸೇಮ್ ಇದೆ. ಹಾಗಾದ್ರೆ ಅವುಗಳ ಪೊಟೆನ್ಷಿಯಲ್ ಯಾವ್ದು ಜಾಸ್ತಿ ಇರುತ್ತೆ, ಯಾವ್ದು ಕಡಿಮೆ ಇರುತ್ತೆ ಅಂತ ಕೇಳಿದ್ರೆ, ನೋಡ್ರಿ, ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಸ್ಪಿಯರ್ ಏನಂತ ಬರೀಬಹುದು? 1/4πε0 Q/R ಅಂತ ಬರೀಬಹುದು. ಈ ಫಾರ್ಮುಲಾದಲ್ಲಿ ನೋಡ್ರಿ, ಇದು ಕಾನ್ಸ್ಟೆಂಟ್, ಚಾರ್ಜ್ ಕಾನ್ಸ್ಟೆಂಟ್. ಹಾಗಾದ್ರೆ ವಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್. ಇದರರ್ಥ ಯಾವುದಕ್ಕೆ ರೇಡಿಯಸ್ ಜಾಸ್ತಿ ಇರುತ್ತೋ ಅದರದ್ದು ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ವೆನ್ ಚಾರ್ಜ್ ಇಸ್ ಕಾನ್ಸ್ಟೆಂಟ್, ಗೊತ್ತಿರಲಿ ನಿಮಗೆ, ಅವಾಗ ಮಾತ್ರ ಹೀಗಾಗೋದು. ಸೊ ಹಾಗಾದ್ರೆ ಫಸ್ಟ್ ಆಪ್ಷನ್, ಬಿ ಮೋರ್ ಆನ್ ಬಿಗರ್ ಸ್ಪಿಯರ್. ನೋ, ಪೊಟೆನ್ಷಿಯಲ್ ಬಿಗರ್ ಸ್ಪಿಯರ್ ಮೇಲೆ ರೇಡಿಯಸ್ ಜಾಸ್ತಿ ಇರುತ್ತೆ, ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಸೆಕೆಂಡ್ ಆಪ್ಷನ್, ಬಿ ಮೋರ್ ಆನ್ ಸ್ಮಾಲರ್ ಸ್ಪಿಯರ್. ಎಸ್, ದಿಸ್ ಈಸ್ ಕರೆಕ್ಟ್. ರೇಡಿಯಸ್ ಕಡಿಮೆ ಇದ್ದಷ್ಟು ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಈಕ್ವಲ್ ಅಂತ ಹೇಳ್ತಾರೆ, ಇದು ರಾಂಗ್. ಇದು ರಾಂಗ್ ಇಲ್ಲ. ಡಿಪೆಂಡ್ ಅಪಾನ್ ದ ನೇಚರ್ ಆಫ್ ದ ಮೆಟೀರಿಯಲ್, ಇದು ರಾಂಗ್. ಇಟ್ ಡಿಪೆಂಡ್ಸ್ ಆನ್ ರೇಡಿಯಸ್. ಓಕೆ, ನೆಕ್ಸ್ಟ್, ಫಾರ್ ಲೀನಿಯರ್ ಡೈಎಲೆಕ್ಟ್ರಿಕ್, ರೇಷಿಯೋ ಆಫ್ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಟು ದ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು. ಲೀನಿಯರ್ ಡೈಎಲೆಕ್ಟ್ರಿಕ್ಸ್ ತಗೊಂಡು ಅದರಲ್ಲಿ ರೇಷಿಯೋ ತಗೊಂಡ್ರೆ ಏನು? ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಟು ದ ಅಪ್ಲೈಡ್ ಫೀಲ್ಡ್, ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಪಿ ಡಿವೈಡೆಡ್ ಬೈ ಎಲೆಕ್ಟ್ರಿಕ್ ಫೀಲ್ಡ್ ಇ, ಇದರ ರೇಷಿಯೋ ಏನಾಗಿರುತ್ತೆ ಅಂತ ಕೇಳ್ತಾರೆ. ಓಕೆ, ನಾವಿಲ್ಲಿ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಫಾರ್ಮುಲಾ ತಗೊಳ್ಬೇಕು. ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಫಾರ್ಮುಲಾ ಏನು ಹೇಳುತ್ತೆ ಅಂದ್ರೆ, ಪಿ ಇಸ್ ಈಕ್ವಲ್ ಟು ε0 ಇಂಟು ಕೈ ಇ ಸಬ್ಸ್ಕ್ರಿಪ್ಟ್ ಇ ಇಂಟು ದ ಎಲೆಕ್ಟ್ರಿಕ್. ದಿಸ್ ದ ಫಾರ್ಮುಲಾ ಫಾರ್ ಡೈಎಲೆಕ್ಟ್ರಿಕ್ ಪೋಲರೈಸೇಷನ್. ಅವ್ರು ಕೇಳಿರೋದೇನು? ಡೈಎಲೆಕ್ಟ್ರಿಕ್ ಪೋಲರೈಸೇಷನ್ ಪರ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಅದರ ಅರ್ಥ ಪಿ ಬೈ ಇ. ಪಿ ಬೈ ಇ ಕಡೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಉಳ್ಕೊಳ್ಳೋದು ε0 ಇಂಟು ಕೈ ಇ. ಸೊ ε0 ನಮಗೆ ಗೊತ್ತು, ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, and chi e is susceptibility. So answer is third option, ε0 into susceptibility is the correct answer. Formula once ನೋಡ್ಕೊಳ್ಳಿ. Next question, dimension of electric polarization is given by ಅಂತ ಕೇಳಿದ್ರೆ, ಎಲೆಕ್ಟ್ರಿಕ್ ಪೋಲರೈಸೇಷನ್ ನ ಡೈಮೆನ್ಷನ್ ಬರೀಬೇಕು. ಸೊ ಎಲೆಕ್ಟ್ರಿಕ್ ಪೋಲರೈಸೇಷನ್ ಡೈಮೆನ್ಷನ್ ಬರೀಬೇಕಂದ್ರೆ ಅದಕ್ಕೆ ಫಾರ್ಮುಲಾ ಬರ್ಕೊಳ್ಬೇಕು ಫಸ್ಟ್. ಸೊ ಎಲೆಕ್ಟ್ರಿಕ್ ಪೋಲರೈಸೇಷನ್ಗೆ ನಾವು ಡೈಮೆನ್ಷನ್ ಬರೀಬೇಕಂದ್ರೆ ನೀವು ಈ ಫಾರ್ಮುಲಾ ತಗೊಂಡ್ರೆ ಸ್ವಲ್ಪ ಲೆಂತಿ ಆಗುತ್ತೆ. ಸೊ ಹಿಂದಿನ ಕ್ವಶನ್ ಅಲ್ಲಿ ಬಂದಿತ್ತಲ್ಲ, ε0 ಇಂಟು ಕೈ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ತಗೊಂಡ್ರೆ ಅದ್ರ ಬದಲು ಇದ್ರದ್ದು ಬೇಸಿಕ್ ಡೆಫಿನೇಷನ್ ತಗೊಳ್ಬೇಕು. ಬೇಸಿಕ್ ಡೆಫಿನೇಷನ್ ಏನು? ಎಲೆಕ್ಟ್ರಿಕ್ ಪೋಲರೈಸೇಷನ್ ಈಸ್ ನೆಟ್ ಡೈಪೋಲ್ ಮೊಮೆಂಟ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಇದನ್ನ ತಗೊಂಡ್ರೆ ನಮ್ಗೆ ಈಸಿ ಆಗುತ್ತೆ. So P is the electric polarization, net dipole moment P net divided by volume V. So P ಹೇಗೆ ಬರೀಬಹುದು? net dipole moment charge into length divided by volume ಏನಂತ ಬರೀಬಹುದು? volume V. ಇವಾಗ ಇದಕ್ಕೆ ಡೈಮೆನ್ಷನ್ಸ್ ಬರುತ್ತೆ. ಸೊ ಚಾರ್ಜ್ಗೆ ಡೈಮೆನ್ಷನ್ ಏನೋ ಸೈಡ್ ಅಲ್ಲಿ ಬರ್ಕೊಳ್ತೀನಿ ನೋಡಿ, I is Q by T, Q is I into T. ಸೊ ಅಲ್ಲಿಗೆ Q is equal to I into T. ಸೊ ಕರೆಂಟ್ಗೆ ಡೈಮೆನ್ಷನ್ ಆಫ್ ಚಾರ್ಜ್ ಈಸ್ ಇದೆ. ಕರೆಂಟ್ ಬೇಸಿಕ್ ಕ್ವಾಂಟಿಟಿ ಆಂಪಿಯರ್ ಇಂಟು ಟೈಮ್ಗೆ ಟಿ, ಅಲ್ಲಿಗೆ ಟಿ ಆಗುತ್ತಾ ಚಾರ್ಜ್ಗೆ. ಸೊ ರೈಟ್ ಹಿಯರ್ ಚಾರ್ಜ್ ಜಾಗದಲ್ಲಿ ಐ ಇಂಟು ಟಿ ಇಂಟು ಲೆಂತ್ಗೆ ಎಲ್ ಡಿವೈಡೆಡ್ ಬೈ ವಾಲ್ಯೂಮ್ಗೆ ಎಲ್ ಕ್ಯೂಬ್. ಎಲ್ ಒಂದು ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳೋದು ಬರೀ ಎಲ್ ಸ್ಕ್ವೇರ್ ಡಿನಾಮಿನೇಟರ್ ಅಲ್ಲಿ ನ್ಯೂಮರೇಟರ್ ತಗೊಂಡೋದ್ರೆ ಏನಾಗುತ್ತೆ? ಐ ಇಂಟು ಟಿ ಎಲ್ ಸ್ಕ್ವೇರ್
goes to numerator L to the power of -2. ಸೊ ಈ ಥರ ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಇದೆ ನೋಡಿ, ಎ ಆಪ್ಷನ್ ಈಸ್ ಕರೆಕ್ಟ್. L to the power of -2 ಇಂಟು ಎ ಇಂಟು ಟಿ. ಸಾರಿ ಲೈ ಬರೋದ್ಬಿಟ್ನಾ, ಇದು ಎ ಕರೆಂಟ್, ಮೇಕ್ ಇಟ್ ಎ ಆಂಪಿಯರ್ ಅಂತ ಬರುತ್ತೆ. ಎ ಇಂಟು ಟಿ ಇಂಟು ಎಲ್ ಟಿ ಎಲ್ ಟು ದಿ ಪವರ್ ಆಫ್ -2 ಆಗುತ್ತೆ. ಸೊ ಇದೇ ಕರೆಕ್ಟ್ ಆಪ್ಷನ್. ಈ ಡೆಫಿನೇಷನ್ ಯೂಸ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಬಂದ್ಬಿಡುತ್ತೆ. ಇದನ್ನ ಯೂಸ್ ಮಾಡಕ್ ಹೋದ್ರೆ ಲೆಂತಿ ಆಗುತ್ತೆ. ಇದೇ ಬರೋದೆ ಫೈನಲಿ, ಡೈಮೆನ್ಷನ್ ಯಾವತ್ತು ಚೇಂಜ್ ಆಗಲ್ಲ. Let us take the next question. 6. The electric potential at the surface of a charged spherical shell of radius 10 cm is 20 volt. Then the electric potential at the center of the shell. ಇಲ್ಲೊಂದು spherical shell ಇದೆ. Okay, so spherical shell ಅನ್ನ ಕರೆಕ್ಟ್ ಆಗಿ ಬರೆಯುವ. spherical shell ಇದೆ ಈ ತರ. ಅದ್ರ ರೇಡಿಯಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ ರೇಡಿಯಸ್. ಇದ್ರ ಮೇಲೆ ಚಾರ್ಜ್ ಇದೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ? 20 ವೋಲ್ಟ್ ಇದೆ. ಅವ್ರು ಕೇಳಿರೋದು ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ದ ಸೆಂಟರ್. ನಮಗೆ ಕಾನ್ಸೆಪ್ಟ್ ಗೊತ್ತು, ಯಾವುದೇ ಸ್ಪೆರಿಕಲ್ ಶೆಲ್ ಸರ್ಫೇಸ್ ಮೇಲೆ ಎಷ್ಟಿರುತ್ತೆ ಪೊಟೆನ್ಷಿಯಲ್, ಇನ್ಸೈಡ್ ನೀನು ಸೆಂಟ್ರಲ್ ಆದ್ರೂ ತಗೋ ಅಥವಾ ಎಲ್ಲಾದ್ರೂ ತಗೋ, ಇನ್ಸೈಡ್ ಎವರಿ ಇಸ್ ಕಾನ್ಸ್ಟೆಂಟ್ ವಿಚ್ ಈಸ್ ಈಕ್ವಲ್ ಟು 20 ವೋಲ್ಟ್. ಸೆಂಟ್ರಲ್ 20 ವೋಲ್ಟ್ ಇರುತ್ತೆ, ಇನ್ಸೈಡ್ ಎವರಿವೇರ್ ವಿಲ್ ಬಿ ಈಕ್ವಲ್ ಟು 20 ವೋಲ್ಟ್. ಸೊ ದ ಆನ್ಸರ್ ಈಸ್ 20 ವೋಲ್ಟ್. ದಟ್ಸ್ ಇಟ್. Next, electric field at a point which very close to the surface of a charged conductor with surface charge density sigma is. So, electrostatics of conductors ಬರುವಂಥದ್ದು ಏನು ಕೇಳಿದರೆ, ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದರೆ ಅಲ್ಲಿ ವೆರಿ ಕ್ಲೋಸ್ ಟು ದ ಚಾರ್ಜ್ಡ್ ಕಂಡಕ್ಟರ್. ಇದು ಬೇಕಾದ್ರೆ ನಾನು ಡಿರೈವೇಶನ್ ಮಾಡಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಚಾಪ್ಟ್ರಿಗೆ ಹೋಗಿ ಅಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೆಂಗೆ ಬರುತ್ತೆ ಅಂತ. ಇಲ್ಲಿ ಡೈರೆಕ್ಟ್ ಆನ್ಸರ್ ಹೇಳಬೇಕು. So near the surface of a charged conductor is given by epsilon naught sigma by not the correct. Near the surface of a any charged conductor. Next, energy density between the plates of a charged capacitor is given by the energy density formula ಬರೆಯೋದಷ್ಟೇ. Energy density is denoted by small u and it is given by energy per unit volume ಅಂತ ಕರೀತಾರೆ. So ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ 1/2 epsilon naught e square is the correct answer. ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು. ಇದೇ ಆಪ್ಷನ್ ಕರೆಕ್ಟ್. ಎನರ್ಜಿ ಡೆನ್ಸಿಟಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಲಾಸ್ಟ್ ಅಲ್ಲಿ ಬರುವಂತದ್ದು ಕಾನ್ಸೆಪ್ಟ್. ನೆಕ್ಸ್ಟ್, ಪೊಟೆನ್ಷಿಯಲ್ ಎನರ್ಜಿ ಕೇಳಿದರೆ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಪೊಟೆನ್ಷಿಯಲ್ ಎನರ್ಜಿ is given by ಡೈಪೋಲ್ ನ ಪೊಟೆನ್ಷಿಯಲ್ ಎನರ್ಜಿ is equal to -PE cos theta. ಅಥವಾ ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರೀಬೇಕಂದ್ರೆ u is equal to ಮೈನಸ್ ಆಗಿರಲಿ, ಇದನ್ನ P ಡಾಟ್ E ಅಂತ ಬೇಕಾದ್ರೂ ಬರೀಬಹುದು ಅಥವಾ E ಡಾಟ್ P ಅಂತ ಬೇಕಾದ್ರೂ ಬರೀಬಹುದು. So the answer is first one, minus P dot E. Next, don't forget it is minus P dot E. Next, the electric dipole is placed in an uniform electric field. Okay, electric dipole ಮೇಲೆ ಕ್ವಶನ್ ಇದು. ಡೈಪೋಲ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಪ್ಲೇಸ್ ಮಾಡ್ತಾರೆ. ಅವಾಗ ಡೈಪೋಲ್ ಮೊಮೆಂಟ್ ಮೇಕ್ಸ್ an angle theta with the electric field. So angle between electric field and dipole moment is theta ಇದೆ. At what angle theta the potential energy of the dipole will be maximum ಅಂತ ಕೇಳ್ತಾರೆ. ಫಸ್ಟ್ ಏನ್ ಮಾಡಿ, ಎಲೆಕ್ಟ್ರಿಕ್ ಡೈಪೋಲ್ ನ ಪೊಟೆನ್ಷಿಯಲ್ ಎನರ್ಜಿ ಬರ್ಕೊಳ್ಳಿ. ಪೊಟೆನ್ಷಿಯಲ್ ಎನರ್ಜಿ ಏನು? PE cos theta. ಇಲ್ಲಿ ಥೀಟಾ ಎಷ್ಟು ಕೊಟ್ರೆ ಮ್ಯಾಕ್ಸಿಮಮ್ ಬರುತ್ತೆ? ಡೆಫಿನೆಟ್ಲಿ ಥೀಟಾಗೆ 180 ಡಿಗ್ರಿ ಕೊಟ್ರೆ ಮ್ಯಾಕ್ಸಿಮಮ್ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. -PE cos 180 ಡಿಗ್ರಿ. ಕಾಸ್ 180 ಡಿಗ್ರಿ ಎಷ್ಟು? -1. ಅಲ್ಲಿಗೆ ಮೈನಸ್ ಆಲ್ರೆಡಿ ಫಾರ್ಮುಲಾದಲ್ಲಿದೆ. -PE ಇಂಟು -1 ವಿಚ್ ಈಸ್ ಈಕ್ವಲ್ ಟು ಪ್ಲಸ್ PE. Okay, so this is the answer. So maximum ಬರೋದು 180 ಡಿಗ್ರಿ ಅಲ್ಲಿ. ಇದಕ್ಕೆ ನೆಕ್ಸ್ಟ್ ಕ್ವಶನ್ ನಂಬರ್ 11. Capacitance of a capacitor is defined as C is equal to Q by V. Definition of electric capacitance ಕೊಟ್ಟಿದ್ದಾರೆ. Factor on which capacitance of a capacitor depends ಅಂತ ಕೇಳಿದ್ರೆ, ಯಾವ ಫ್ಯಾಕ್ಟರ್ ಮೇಲೆ ಕೆಪಾಸಿಟೆನ್ಸ್ ಡಿಪೆಂಡ್ ಆಗುತ್ತೆ ಅಂತ ಮಿಸ್ ಆಗಿಯೂ Q ಮತ್ತೆ V ಬರೆದ್ಬಿಟ್ಟಿರ. ಯಾಕೆ ಅಂತಂದ್ರೆ C is equal to Q by V. ಇಲ್ಲೇನಾಗುತ್ತೆ ಅಂದ್ರೆ ನೀನು ಚಾರ್ಜ್ ನ ಆಡ್ ಮಾಡ್ದಂಗೆ ಪೊಟೆನ್ಷಿಯಲ್ ರೈಸ್ ಆಗ್ತಾ ಹೋಗುತ್ತೆ. ಇವೆರಡರ ರೇಷಿಯೋನೇ ಸಿ. Q ಚೇಂಜ್ ಮಾಡಿದ್ರೆ ಅದ್ರ ತಕ್ಕನಾಗಿ V ಚೇಂಜ್ ಆಗುತ್ತೆ ಅದಕ್ಕೆ ರೆಸ್ಪೆಕ್ಟಿವ್ ಅಲ್ಲಿ. ಸೊ ಹಾಗಾಗಿ ಸಿ Q by V ಈಸ್ ಸಿ. ಯಾವತ್ತು ಚಾರ್ಜ್ Q ಮತ್ತೆ V ಮೇಲೆ ಡಿಪೆಂಡ್ ಆಗಲ್ಲ. ಮತ್ತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಅದ್ರ ಸುತ್ತ ಇರೋ ಮೀಡಿಯಂ ಮೇಲೆ ಡಿಪೆಂಡ್ ಆಗುತ್ತೆ. ಮೀಡಿಯಂ ಸರೌಂಡಿಂಗ್ ದ ಕೆಪಾಸಿಟರ್, ಆಮೇಲೆ ಜಿಯೋಮೆಟ್ರಿ
ಜಿಯೋಮೆಟ್ರಿ ಅಂದರೆ ಯಾವ ಶೇಪ್ ಇದೆ, ಸೈಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದ ಆಪ್ಷನ್ ಈಸ್ ನಾಟ್ ಚಾರ್ಜ್, ನಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್, ಈಸ್ ಓನ್ಲಿ ಜಿಯೋಮೆಟ್ರಿ ಆಫ್ ದ ಕಂಡಕ್ಟರ್. ಮಿಸ್ ಆಗಿ ಆಲ್ ಆಫ್ ದಿ ಅಬೋವ್ ಬರೆದ್ಬಿಟ್ರ ರಾಂಗ್. ಓಕೆ, ನೆಕ್ಸ್ಟ್ ನಿಮಗೆ ಇದ್ರದ್ದು ಕರೆಕ್ಟ್ ಕಾನ್ಸೆಪ್ಟ್ ಗೊತ್ತಾಗಬೇಕಂದ್ರೆ ಪೊಟೆನ್ಷಿಯಲ್ ಅನ್ನೋ ಚಾಪ್ಟರ್ನ ಒಂದ್ಸತಿ ಚೆಕ್ ಮಾಡಿ. ಡೀಟೇಲ್ ಆಗಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಕೆಪಾಸಿಟನ್ಸ್ ಬೇಸಿಕ್ಸ್ ಅನ್ನ ನಿಮಗೆ ನೀಟಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 12, ಕೆಪಾಸಿಟಿ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಅಂತ ಕೇಳಿದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ತಗೊಳ್ಬೇಕು. ಸೊ ಕೆಪಾಸಿಟನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೆ ಇಂಟು ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಇದೆ. ಇದರಲ್ಲಿ ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇನ್ಕ್ರೀಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಸಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕೆ, ಸಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಏರಿಯಾ ಅಂಡ್ ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್. ಸೊ ಸಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿ. ಈ ಮೂರು ಆಪ್ಷನ್ ಅಲ್ಲಿ ಯಾವ್ದಾದ್ರು ಒಂದಿರುತ್ತೆ, ಚೆಕ್ ಮಾಡುವ. ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್, ನೋ. ಇನ್ಕ್ರೀಸಿಂಗ್ ದ ಡಿಸ್ಟೆನ್ಸ್ ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ಇನ್ಕ್ರೀಸಿಂಗ್ ದ ಥಿಕ್ನೆಸ್ ಇಲ್ಲಿ ಇಲ್ವೇ ಇಲ್ಲ. ಡಿಕ್ರೀಸಿಂಗ್ ದ ಏರಿಯಾ ಆಫ್ ದ ಪ್ಲೇಟ್ಸ್, ಏರಿಯಾ ಡಿಕ್ರೀಸ್ ಮಾಡಿದ್ರೆ ಕೆಪಾಸಿಟನ್ಸ್ ಡಿಕ್ರೀಸ್ ಆಗುತ್ತೆ. ನಮಗೆ ಏನಾಗಬೇಕಾದ್ರೆ ಇನ್ಕ್ರೀಸ್ ಆಗಬೇಕಾದ್ರೆ, ಹಾಗಾಗಿ ಡಿಸ್ಟೆನ್ಸ್ನ ಡಿಕ್ರೀಸ್ ಮಾಡಿದರೆ ಕೆಪಾಸಿಟನ್ಸ್ ಇನ್ಕ್ರೀಸ್ ಆಗುತ್ತೆ. ಅದೊಂದೇ ಆಪ್ಷನ್ ಕರೆಕ್ಟ್ ಇಲ್ಲಿ, ಡಿಕ್ರೀಸಿಂಗ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 13, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಕೆಪಾಸಿಟರ್ ಈಸ್ ಸ್ಟೋರ್ಡ್ ಡ್ಯಾಶ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್. ಅಂದ್ರೆ ಕೆಪಾಸಿಟರ್ ಅಲ್ಲಿ ಎನರ್ಜಿ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಮಿಸ್ ಆಗಿ ಚಾರ್ಜ್ ಅಂತ ಬರೆದ್ಬಿಟ್ಟಿರ. ಚಾರ್ಜ್ ಕೊಟ್ಟಿದಾರ, ಅಲ್ಲಿ ಚಾರ್ಜ್ ಕೊಟ್ಟಿಲ್ಲ, ಕೊಟ್ಟಿದಾರಲ್ಲ. ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್, ಆಕ್ಚುಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಕೆಪಾಸಿಟರ್ ಅಲ್ಲಿ ಎನರ್ಜಿ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಇರುತ್ತೆ ಕೆಪಾಸಿಟರ್ ಅಲ್ಲಿ. ಇದರಲ್ಲಿ ಅದೇ ಇಂಡಕ್ಟರ್ ಅಲ್ಲಿ EMI ಚಾಪ್ಟರ್ ಅಲ್ಲಿ ಬರುತ್ತೆ. ಇಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಅಲ್ಲಿ ಇರುತ್ತೆ. ಎನರ್ಜಿ ವಿಲ್ ಬಿ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಓಕೆ, ನಾಟ್ ಇನ್ ದ ಫಾರ್ಮ್ ಆಫ್ ಚಾರ್ಜ್. ಗೊತ್ತಿರಲಿ, ನಾವು ಹಂಗೆ ಅರ್ಜೆಂಟ್ ಅಲ್ಲಿ ಬರೆದು ಬಿಡ್ತೀವಿ ಎಲೆಕ್ಟ್ರಿಕ್ ಚಾರ್ಜ್. ನೋ, ಇಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಕ್ವಶನ್ ನಂಬರ್ 14, ವಿಚ್ ಆಫ್ ದ ಫಾಲೋಯಿಂಗ್ ಕರೆಕ್ಟ್ಲಿ ಡಿಸ್ಕ್ರೈಬ್ಸ್ ದ ಬಿಹೇವಿಯರ್ ಆಫ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಪೋಲಾರ್ ಮತ್ತೆ ನಾನ್ ಪೋಲಾರ್ ಸಬ್ಸ್ಟೆನ್ಸಸ್ಗೆ ಅದರ ಮಾಲಿಕ್ಯೂಲ್ಸ್ ಹೇಗೆ ಬಿಹೇವ್ ಮಾಡುತ್ತೆ ಅಂತ ನೋಡ್ರಿ. ಇಲ್ಲಿ ಪೋಲಾರ್ ತಗೊಂಡ್ರೆ ಪೋಲಾರ್ ಆಲ್ರೆಡಿ ಹ್ಯಾವ್ ಸಮ್ ಡೈಪೋಲ್ ಮೊಮೆಂಟ್, ಯಾಕೆಂದ್ರೆ ಅವು ದೂರ ದೂರ ಇರ್ತಾವ. ಆದ್ರೆ ಅವುಗಳ ನೆಟ್ ಡೈಪೋಲ್ ಮೊಮೆಂಟ್ ಏನಾಗಿರುತ್ತೆ, 0 ಆಗಿರುತ್ತೆ. ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದಾಗ ಅವುಗಳೆಲ್ಲ ಏನಾಗ್ತವೆ, ಅಲೈನ್ ಆಗುತ್ತೆ ಅಷ್ಟೇ, ಇಂಡ್ಯೂಸ್ ಆಗುತ್ತೆ. ಅದರಲ್ಲಿ ಪೋಲಾರ್ಸ್ ಅಲ್ಲಿ. ನಾನ್ ಪೋಲಾರ್ ತಗೊಂಡ್ರೆ ನಾನ್ ಪೋಲಾರ್ ಅಲ್ಲಿ ಅವಕ್ಕೆ ಅದರದೇ ಆದ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಅಲ್ಲ, ಪ್ಲಸ್ ಮತ್ತೆ ಮೈನಸ್ ಎರಡು ಒಂದಕ್ಕೊಂದು ಸೆಂಟರ್ ಕೋಇನ್ಸೈಡ್ ಆಗಿರುತ್ತೆ. ನೀವು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಆ ಚಾರ್ಜಸ್ ದೂರ ದೂರ ಹೋಗಿ ಸ್ಟಾರ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದ್ರೆ ಆಪ್ಷನ್ಸ್ ನೋಡುವ ಯಾವ್ದು ಕರೆಕ್ಟ್ ಅಂತ. ಫಸ್ಟ್ ಆಪ್ಷನ್ ಏನ್ ಹೇಳುತ್ತೆ, ಬೋತ್ ಪೋಲಾರ್ ಅಂಡ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್. ಇಲ್ಲೇ ವಿದೈತಿ ಕ್ವಶನ್, ಇದು ರಾಂಗ್ ಅಂತ ನಮಗೆ ಫಸ್ಟೇ ಗೊತ್ತಾಗುತ್ತೆ. ನೆಕ್ಸ್ಟ್ ಬಿ ಆಪ್ಷನ್ ನೋಡುವ, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಲೈನ್ ದೇರ್ ಡೈಪೋಲ್ ಮೊಮೆಂಟ್ಸ್ ವಿತ್ ದ ಎಕ್ಸ್ಟರ್ನಲ್ ಫೀಲ್ಡ್. ಎಸ್, ಅಲೈನ್ ಆಗುತ್ತೆ, ಇಲ್ಲಿ ಅದನ್ನೇ ಹೇಳಿದ್ದು, ಅಲೈನ್ ಆಗುತ್ತೆ. ವೈಲ್ ಇನ್ ದ ಕೇಸ್ ಆಫ್ ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಡೈಪೋಲ್ ಮೊಮೆಂಟ್ಸ್ ಈಸ್ ಇಂಡ್ಯೂಸ್ಡ್ ಇನ್ ರೆಸ್ಪಾನ್ಸ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಇಂಡ್ಯೂಸ್ ಆಗುತ್ತೆ ಅಂದ್ರೆ ದೂರ ದೂರ ಹೋಗುತ್ತೆ, ದೂರ ದೂರ ಹೋಗಿ ಸ್ಟಾರ್ಟ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್. ಅವೇನಾಗ್ತವೆ, ದೂರ ದೂರ ಹೋಗ್ತವೆ. ಹಾಗಾಗಿ ಇದೇ ಕರೆಕ್ಟ್. ಓಕೆ, ಕ್ವಶನ್ ನಂಬರ್ 15, an electric dipole is placed inside an insulating spherical shell. Pick the wrong statement ಅಂತ ಕೇಳ್ತಾರೆ. ಇಲ್ಲಿ ಏನ್ ಮಾಡಿ, ಒಂದು ಸ್ಪೆರಿಕಲ್ ಶೆಲ್ ಅನ್ನ ತಗೊಳ್ಳಿ. ಇದು ಏನಾಗಿರುತ್ತೆ, ಇನ್ಸುಲೇಟರ್ ಆಗಿರುತ್ತೆ. ಇದ್ರೊಳಗಡೆ ಡೈಪೋಲ್ ಅನ್ನ ಪ್ಲೇಸ್ ಮಾಡಿ, ಡೈಪೋಲ್ ಇದೆ ಅಂತ ಇಟ್ಕೊಳ್ಳೋಣ. ಈಗ ಇದರಲ್ಲಿ ರಾಂಗ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಹುಡುಕ್ಬೇಕು ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ನೆಟ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದ shell is 0. Of course this is the right state. Net charge will be 0. Equal and opposite charges. Net charge 0 ಆಗುತ್ತೆ. Next, sphere acts as an equipotential surface. Definitely this is wrong. ಯಾಕೆ ಅಂತಂದ್ರೆ potential everywhere will not be same. ಅದಕ್ಕೆ ರೀಸನ್ ಇಲ್ಲಿದೆ ನೋಡ್ರಿ, ಡಿ ಆಪ್ಷನ್ ಅಲ್ಲಿ. Electric field is not uniform across the surface of a spherical shell. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರೋದಿಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ ಸೇಮ್ ಇರೋದಿಲ್ಲ. ಹಾಗಾಗಿ ಇದು ರೈಟ್ ಆಪ್ಷನ್. ರಾಂಗ್ ಆಪ್ಷನ್ ಸೆಕೆಂಡ್ ಒನ್. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಇದೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಇಸ್ 0. ಡೆಫಿನೆಟ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ 0 ಆಗುತ್ತೆ.
ಯಾಕೆಂದರೆ ನೆಟ್ ಚಾರ್ಜ್ ಝೀರೋ ಆದಾಗ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಝೀರೋ ಆಗಲೇಬೇಕು ಅಕಾರ್ಡಿಂಗ್ ಟು ಗಾಸ್ ಥಿಯರಮ್. ವೆನ್ ನೆಟ್ ಚಾರ್ಜ್ ಇಸ್ ಝೀರೋ ನೆಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಝೀರೋ ಆಗುತ್ತೆ, ಆದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡು ಝೀರೋ ಆಗಲ್ಲ. ನೆಕ್ಸ್ಟ್ ಕ್ವಶನ್, ದ ಫಾಲೋಯಿಂಗ್ ಗ್ರಾಫ್ ಶೋಸ್ ದ ವೇರಿಯೇಷನ್ ಆಫ್ ಟೂ ಫಿಸಿಕಲ್ ಕ್ವಾಂಟಿಟೀಸ್ ವಿತ್ ಡಿಸ್ಟೆನ್ಸ್. ಎರಡು ಫಿಸಿಕಲ್ ಕ್ವಾಂಟಿಟಿ ಇದೆ, ಸೊ ಗ್ರಾಫ್ ಅನ್ನು ಚೆಕ್ ಮಾಡಬೇಕು ಯಾವುದು ಅಂತ ಆಪ್ಷನ್ ಅಲ್ಲಿ ಹುಡುಕ್ಬೇಕು. ಫ್ರಮ್ ದ ಸೆಂಟರ್ ಆಫ್ ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತೆ. ಈಗ ಒಂದು ಸ್ಪೆರಿಕಲ್ ಚಾರ್ಜ್ಡ್ ಶೆಲ್ ಅನ್ನು ತಗೊಳ್ಳುವ. ಸೊ ಸೆಂಟರ್ ಇಂದ ದೂರ ಹೋಗ್ತಾ ಹೋಗ್ತಾ, ಸೆಂಟರ್ ಇಂದ ಸರ್ಫೇಸ್, ಸರ್ಫೇಸ್ ಇಂದ ದೂರ. ಸೊ ಸೆಂಟರ್ ಹೇಗೆ ಡಿನೋಟ್ ಮಾಡ್ತೀವಿ ನಾವು, ಈಗ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಸೆಂಟರ್ ಇಸ್ ಡಿನೋಟೆಡ್ ಬೈ, ಜನರಲಿ ಆರ್ ಅನ್ನೋದು ಡಿಸ್ಟೆನ್ಸ್, ಕ್ಯಾಪಿಟಲ್ ಆರ್ ಅನ್ನೋದು ರೇಡಿಯಸ್ ಆಗಿರುತ್ತೆ ಸ್ಪೆರಿಕಲ್ ಶೆಲ್ ತಗೊಂಡಾಗ. ಇಲ್ಲಿ ಈ ಮೂರು ರೀಜನ್ ತಗೊಳ್ತೀವಿ. ಇದೇನಿದು ರೇಡಿಯಸ್ ಈಸ್ ಈಕ್ವಲ್ ಟು ಝೀರೋ. ಈ ಸರ್ಫೇಸ್ ಅನ್ನ ಹೇಗೆ ಡಿನೋಟ್ ಮಾಡ್ತೀವಿ, ಈ ರೀಜನ್ ಏನಾಗಿರುತ್ತೆ ಡಿಸ್ಟೆನ್ಸ್ ಲೆಸ್ ದೆನ್ ಈಕ್ವಲ್ ಟು ರೇಡಿಯಸ್. ಇದರಿಂದ ಆಚೆ ಡಿಸ್ಟೆನ್ಸ್ ಗ್ರೇಟರ್ ದೆನ್ ರೇಡಿಯಸ್ ಆಗಿರುತ್ತೆ. ಈ ಪಾಯಿಂಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ರೇಡಿಯಸ್ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಗ್ರಾಫ್ ನೋಡ್ರಿ ಹೀಗಿದೆ ಇದು. ಓಕೆ, ಫಸ್ಟ್ ಗ್ರಾಫ್. ಸೊ ಸೆಂಟರ್ ಇಂದ ಸರ್ಫೇಸ್ ತನಕ ಕಾನ್ಸ್ಟೆಂಟ್, ಸರ್ಫೇಸ್ ಇಂದ ಮುಂದಕ್ಕೆ ಈ ತರ ವೇರಿ ಆಗಿದೆ. ಸೊ ಇದು ಆರ್ ಈಸ್ ಈಕ್ವಲ್ ಟು ಆರ್ ರೀಜನ್, ಇದು ಆರ್ ಗ್ರೇಟರ್ ದೆನ್ ಆರ್, ಇದು ಆರ್ ಲೆಸ್ ದೆನ್ ಆರ್ ರೀಜನ್. ಈ ತರ ಬರೋದು ಡೆಫಿನೆಟ್ಲಿ ಪೊಟೆನ್ಷಿಯಲಿಗೆ ಮಾತ್ರ. ಯಾಕೆಂದ್ರೆ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಇನ್ಸೈಡ್ ಎವ್ರಿವೇರ್. ನೆಕ್ಸ್ಟ್ ಸರ್ಫೇಸ್ ಇಂದ ಮುಂದಕ್ಕೆ ಹೋಗ್ತಾ ಪೊಟೆನ್ಷಿಯಲ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ರಿ ಈ ರೀಜನ್ ಏನು ಆರ್ ಲೆಸ್ ದೆನ್ ಆರ್, ಇದು ಆರ್ ಇಸ್ ಈಕ್ವಲ್ ಟು ಆರ್, ಇದು ಆರ್ ಗ್ರೇಟರ್ ದೆನ್ ಆರ್ ಗ್ರೇಟರ್ ದೆನ್ ಆರ್, ಆರ್ ಇಸ್ ಈಕ್ವಲ್ ಟು ಆರ್ ಗ್ರೇಟರ್ ದೆನ್ ಆರ್ ಇದೆ ಔಟ್ ಸೈಡ್. ಇದು ನೋಡ್ರಿ ಇಲ್ಲಿ ಇನ್ಸೈಡ್ ಎವ್ರಿವೇರ್ ಕ್ವಾಂಟಿಟಿ ಝೀರೋ ಇದೆ. ಹಾಗಾದ್ರೆ ಕ್ವಾಂಟಿಟಿ ಯಾವ್ದದು, ಎಲೆಕ್ಟ್ರಿಕ್ ಫೀಲ್ಡ್. ಸರ್ಫೇಸ್ ಮೇಲೆ ಮ್ಯಾಕ್ಸಿಮಮ್ ಇದೆ, ಇಲ್ಲಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಡ್ಯೂ ಟು ಸ್ಪೆರಿಕಲ್ ಶೇಪ್ಸ್. ಇಲ್ಲಿ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಇದೆ, ಸ್ಲೋಪ್ ಕಡಿಮೆ ಇದೆ, ಸ್ಲೋಪ್ ಜಾಸ್ತಿ ಇದೆ. ಸೊ ಹಾಗಾದ್ರೆ ಫಸ್ಟ್ ಕ್ವಾಂಟಿಟಿ ಪೊಟೆನ್ಷಿಯಲ್, ಸೆಕೆಂಡ್ ಕ್ವಾಂಟಿಟಿ ಎಲೆಕ್ಟ್ರಿಕ್ ಫೀಲ್ಡ್. ಆಪ್ಷನ್ ಯಾವುದು, ಫಸ್ಟ್ ಗ್ರಾಫ್ ಶೋಸ್ ದ ವೇರಿಯೇಷನ್ ಆಫ್ ವಿ ವರ್ಸಸ್ ಆರ್ ಅಂಡ್ ಸೆಕೆಂಡ್ ಗ್ರಾಫ್ ಶೋಸ್ ಇ ವರ್ಸಸ್ ಆರ್. ದಟ್ಸ್ ಇಟ್. ನೆಕ್ಸ್ಟ್ ಸ್ಟೇಟ್ಮೆಂಟ್ 1, ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಈಸ್ ಝೀರೋ. ಇದು ಕರೆಕ್ಟ್ ರಾಂಗ್ ಫಸ್ಟೇ ಗುರುತು ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಇದೆ ಇದು. ನೆಕ್ಸ್ಟ್ ಸ್ಟೇಟ್ಮೆಂಟ್ 2, ಆಲ್ ದ ಚಾರ್ಜಸ್ ರಿಸೈಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಕಂಡಕ್ಟರ್. ಇದು ಕೂಡ ಕರೆಕ್ಟ್. ಹಾಗಾದ್ರೆ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂದ್ರೆ ರಾಂಗ್ ಇರೋಂಥವನ್ನ ತೆಗೆದುಬಿಡಿ. ಇಲ್ಲಿ ನೋಡಿ, ಇಲ್ಲಿಂದ ನೋಡ್ತಾ ಹೋಗೋಣ. ರಾಂಗ್ ಅಂತಾರೆ ತೆಗೆದುಬಿಡಿ. ರಾಂಗ್ ಇದೆ. ಇಲ್ಲಿ ಸ್ಟೇಟ್ಮೆಂಟ್ ರಾಂಗ್ ಅಂತ ಕೊಟ್ಟನೆ, ಸ್ಟೇಟ್ಮೆಂಟ್ 1 ರಾಂಗ್ ಅಂತ ಕೊಟ್ಟನೆ. ಇವೆರಡು ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಫಸ್ಟ್ ಮತ್ತೆ ಸೆಕೆಂಡಲ್ಲೇ ಹುಡುಕ್ಬೇಕು ನಾವು. ನೋಡ್ರಿ ಫಸ್ಟ್ ಸ್ಟೇಟ್ಮೆಂಟ್ ಹೇಳುತ್ತೆ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇದು ಕೂಡ ಅದೇ ಹೇಳುತ್ತೆ ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕೆ ಅಂತಂದ್ರೆ ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ಇಲ್ಲಿ ಸ್ಟೇಟ್ಮೆಂಟ್ 2 ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1 ಅಂತ ಹೇಳುತ್ತೆ. ಸೊ ಇಲ್ಲಿ ಕೇರ್ಫುಲ್ ಆಗಿ ಆನ್ಸರ್ ಮಾಡಬೇಕು. ಈ ತರ ಬಂದಾಗ ಆಕ್ಚುಲಿ ಆಲ್ ದ ಚಾರ್ಜಸ್ ರಿಸೈಡ್ ಓನ್ಲಿ ಆನ್ ದ ಸರ್ಫೇಸ್ ಆಫ್ ಎ ಕಂಡಕ್ಟರ್ ಏನ್ ಹೇಳುತ್ತೆ ಅಂತಂದ್ರೆ ಇನ್ಸೈಡ್ ದ ನೆಟ್ ಚಾರ್ಜ್ ಝೀರೋ ಅಂತ ಹೇಳುತ್ತೆ. ಇನ್ಸೈಡ್ ದ ಸ್ಪೆರಿಕಲ್ ಕಂಡಕ್ಟರ್ ನೆಟ್ ಅಥವಾ ಇನ್ಸೈಡ್ ದ ಕಂಡಕ್ಟರ್ ನೆಟ್ ಚಾರ್ಜ್ ಝೀರೋ ಇದ್ದಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನು ಝೀರೋ ಅಂತ ಇಂಡೈರೆಕ್ಟ್ ಆಗಿ ಹೇಳುತ್ತೆ. ಹಾಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟು, ಬೋತ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ 1. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 18, an imaginary sphere of radius are drawn around charge q. ಓಕೆ, ಇಲ್ಲಿ ಚಾರ್ಜ್ ಇಲ್ಲಿದೆ ನೋಡಿ, ಇದ್ರ ಸುತ್ತ ಏನ್ ಮಾಡ್ತಾರೆ, ಒಂದು ಸ್ಪಿಯರ್ ಅನ್ನ ಡ್ರಾ ಮಾಡ್ತಾರೆ. ದಿಸ್ ಇಸ್ ದ ಇಮ್ಯಾಜಿನರಿ ಸ್ಪಿಯರ್ ಕೀಪಿಂಗ್ ಚಾರ್ಜ್ ಕ್ಯೂ ಅಟ್ ಇಟ್ಸ್ ಸೆಂಟರ್. ಓಕೆ, ದ ವರ್ಕ್ ಡನ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ಟೆಸ್ಟ್ ಚಾರ್ಜ್ ಕ್ಯೂ. ಇಲ್ಲೊಂದು ಟೆಸ್ಟ್ ಚಾರ್ಜ್ ಇದೆ ನೋಡಿ, ಕಾಣಿಸ್ತಿದೆ ಅಲ್ಲಿ. ಟೆಸ್ಟ್ ಚಾರ್ಜ್ ನ ಮೂವ್ ಮಾಡಬೇಕು. ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡಬೇಕು, ಫ್ರಮ್ ಎ ಟು ಪಾಯಿಂಟ್ ಬಿ. ಸೊ ಇಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತಾ ಬರ್ತಾರೆ. ಹಾಗಾದ್ರೆ ಈ ಚಾರ್ಜ್ ಅನ್ನ ಮೂವ್ ಮಾಡ್ಬೇಕಂದ್ರೆ ಏನು, ವರ್ಕ್ ಮಾಡಬೇಕು. ಎಷ್ಟು ವರ್ಕ್ ಮಾಡಬೇಕು ಅಂತ ಕೇಳಿದರೆ ಇಲ್ಲಿ ಡೆಫಿನೆಟ್ಲಿ ಆನ್ಸರ್ 0. ಯಾಕೆ ಸರ್ ಅಂತ ಕೇಳಿದ್ರೆ ದಿಸ್ ಸ್ಪಿಯರ್ ಆಕ್ಟ್ಸ್ ಆಸ್ ಅನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಯಾವುದೇ ಚಾರ್ಜ್ ಅನ್ನ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಮೂವ್ ಮಾಡ್ಬೇಕಂದ್ರೆ ವರ್ಕ್ ಡನ್ 0 ಇರುತ್ತೆ. ಬಿಕಾಸ್ ವರ್ಕ್ ಡನ್ ಫ್ರಮ್ ಎ ಟು ಬಿ ಈಸ್ ವಿ ಬಿ ಮೈನಸ್ ವಿ ಎ ಇಂಟು ಕ್ಯೂ ನಾಟ್ ಟೆಸ್ಟ್ ಚಾರ್ಜ್. ಇಲ್ಲಿ ವಿ ಬಿ ಮತ್ತೆ ವಿ ಎ ಏನಿರುತ್ತೆ, ಎರಡು ಪೊಟೆನ್ಷಿಯಲ್ ಸೇಮ್ ಇದ್ದಾಗ
ಸೊ 0 ಆಗುತ್ತೆ. ವರ್ಕ್ ಡನ್ ಫ್ರಮ್ ಎ ಟು ಬಿ ವಿಲ್ ಬಿಕಮ್ 0. ಇದು ಬೇಸಿಕ್ ಫಾರ್ಮುಲಾ, ಇದು ವರ್ಕ್ ಡನ್ ಈಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. Consider the following statements. Statement 1. The equipotential surface at a point is always normal to the electric field at that point ಅಂತ ಹೇಳುತ್ತೆ. ಇದು ಕರೆಕ್ಟ್ ರಾಂಗ್ ಫಸ್ಟ್ ಚೆಕ್ ಮಾಡ್ಕೊಂಡು ಬೇಡ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಎಸ್, ದಿಸ್ ಈಸ್ ಕರೆಕ್ಟ್ ಆಪ್ಷನ್. ಯಾಕೆಂತಂದ್ರೆ ನೀವು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತಗೊಂಡ್ರೆ ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡು ಈಕ್ವಿಪೊಟೆನ್ಷಿಯಲ್ಸ್ ಮಧ್ಯೆ ಎಷ್ಟಿರುತ್ತೆ, ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಅದು ಹಾಗಾದ್ರೆ ಕರೆಕ್ಟ್ ಅಂತ ಬರ್ಕೊಂಡ್ಬಿಡ್ತೀನಿ ನೋಡ್ರಿ, ಕರೆಕ್ಟ್. ಆಮೇಲೆ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ನಾಟ್ ನಾರ್ಮಲ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ದೆನ್ ವರ್ಕ್ ಹ್ಯಾಸ್ ಟು ಬಿ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಆನ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಫ್ಕೋರ್ಸ್ ಇದು ಕೂಡ ಏನು ಕರೆಕ್ಟ್. ಏನಾರು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಸೇಮ್ ಇರಲಿಲ್ಲ ಅಂದ್ರೆ ಏನ್ ಮಾಡಬೇಕಾಗುತ್ತೆ, ಪೊಟೆನ್ಷಿಯಲ್ ಸೇಮ್ ಇಲ್ಲ ಅಂದ್ರೆ ವಿ ಹ್ಯಾಡ್ ಟು ಡೂ ಸಮ್ ವರ್ಕ್. ಹಿಂದಿನ ಕೇಸಲ್ಲಿ ನೋಡ್ರಿ, ವರ್ಕ್ ಡನ್ ಫ್ರಮ್ ಎ ಟು ಬಿ ಇಸ್ ವಿ ಬಿ ಮೈನಸ್ ವಿ ಎ ಇಂಟು ಕ್ಯೂ ನಾಟ್. ಇಫ್ ವಿ ಎ is not equal to VB, then there should be some work done which is not equal to 0. ಇದು ಕೂಡ ಕರೆಕ್ಟ್. ಹಾಗಾದ್ರೆ ಬೋತ್ ಕರೆಕ್ಟ್ ಇಟ್ಕೊಂಡು ರಾಂಗ್ ಆಪ್ಷನ್ ಇರೋದನ್ನ ತೆಗೆದ್ಬಿಟ್ಟು ರಾಂಗ್ ಇದೆ ನೋಡ್ರಿ. ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಇವೆರಡು ಆಪ್ಷನ್ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, ಬಟ್ ಸೆಕೆಂಡ್ ಒನ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಫಸ್ಟ್ ಒನ್ ಅಂತ ಚೆಕ್ ಮಾಡಕ್ ಹೋದ್ರೆ ಸೆಕೆಂಡ್ ಒನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ first one. So A is next. Question number 20. The equivalent capacitance of the combination ಅಂತ ಕೇಳಿದ್ರೆ ಇಲ್ಲೊಂದು ಸರ್ಕ್ಯೂಟ್ ಕೊಟ್ಟಿದ್ದಾರೆ, ಇಲ್ಲಿ ಈಕ್ವಲೆಂಟ್ ಕಂಡುಹಿಡಿಯಬೇಕು. ಫಸ್ಟ್ ಏನ್ ಮಾಡಿ, C1 ಮತ್ತೆ C2 ಎರಡು ಸೀರೀಸ್ ಅಲ್ಲಿದೆ, ಅದೆರಡನ್ನು ಸೇರಿಸಿ ಒಂದು ಎಷ್ಟು ಬರುತ್ತೆ, C1 C2 ಸೀರೀಸ್ ಇದ್ದಾಗ C1 C2 ಬೈ C1 ಪ್ಲಸ್ C2 ಇದೆ. ಅದಕ್ಕೆ ಪ್ಯಾರಲಲ್ ಆಗಿ ದಿಸ್ ಈಸ್ ಎ ಪಾಯಿಂಟ್ ಅಂಡ್ ದಿಸ್ ಈಸ್ ಅವರ್ ಬಿ ಪಾಯಿಂಟ್. ಅದಕ್ಕೆ ಪ್ಯಾರಲಲ್ ಆಗಿ ಏನಿದೆ, C3 ಇದೆ. ಇವೆರಡು ಪ್ಯಾರಲಲ್ ಇದ್ದಾಗ ಎರಡನ್ನು ಏನ್ ಮಾಡ್ಬೋದು, ಸಿ ಈಕ್ವಲೆಂಟ್ ಇಸ್ ಈಕ್ವಲ್ ಟು ಇವೆರಡನ್ನು ಡೈರೆಕ್ಟ್ ಆಡ್ ಮಾಡ್ಬೋದು. ಸೊ C3 ಪ್ಲಸ್ C1 C2 ಬೈ C1 ಪ್ಲಸ್ C2. ಇದು ಆಪ್ಷನ್ ಇಲ್ಲ, ಇದು ಸರಿ ಇಲ್ಲ, ಇದು ರಾಂಗ್. ಯಾಕೆಂದ್ರೆ C1 C2 ಬೈ C1 ಪ್ಲಸ್ C2 ಪ್ಲಸ್ C3 ಬರಬೇಕಾಯ್ತು. ಇಲ್ಲಿ ಉಳ್ದೋನ್ ಏನ್ ಮಾಡಿದ್ರೆ LCM ತಕೊಂಡು ಮಾಡಿದಾರೆ, ನಾವು ಹಂಗೆ ಮಾಡಬೇಡ. ಸೊ C1 ಪ್ಲಸ್ C2 LCM ಇರೋದು ನೋಡ್ರಿ, ಇದು ಒಂದೇ, ಇದೇ ಕರೆಕ್ಟ್ ಬರುತ್ತೆ, ಚೆಕ್ ಮಾಡುವ. ಸೊ C3 ಇಂಟು C1 ಪ್ಲಸ್ C2 ಪ್ಲಸ್ C1 C2 ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. C1 C3 ಪ್ಲಸ್ C3 ಪ್ಲಸ್ C1 C2 ಹೋಲ್ ಡಿವೈಡೆಡ್ ಬೈ C1 ಪ್ಲಸ್ C2. ದಿಸ್ ಈಸ್ ಸಿ ಈಕ್ವಲೆಂಟ್. ಯಾವ್ದಿದೆ ನೋಡ್ರಿ, ಇದೇ ಇದೆ ನೋಡ್ರಿ. ದಟ್ಸ್ ಇಟ್. ಡಿ ಆಪ್ಷನ್ ಕರೆಕ್ಟ್ ನಮಗೆ. ನೆಕ್ಸ್ಟ್ fill in the blanks. First question, the electric potential at the surface of a charged spherical is dash. ಯಾವ್ದಿದೆ ನೋಡ್ರಿ, electric potential at the surface of a charged spherical shell is. electric potential ಅವು ಏನಿರುತ್ತೆ, ಸರ್ಫೇಸ್ ಮೇಲೆ ನೀವೆಲ್ಲೇ ಪಾಯಿಂಟ್ ತಗೊಂಡ್ರೆ ಏನಿರುತ್ತೆ, it forms an equipotential surface everywhere. The potential is constant. ಇಲ್ಲಿ 3 ವೋಲ್ಟ್ ಇದ್ರೆ ಇಲ್ಲೂ 3 ವೋಲ್ಟ್. ಆದ್ರೆ ಆಪ್ಷನ್ ಯಾವುದು, ಆಪ್ಷನ್ ಏನಂತ ಬರೀಬೇಕು, ಕಾನ್ಸ್ಟೆಂಟ್ ಅಂತ ಬರೀಬೇಕು. ಇಲ್ಲಿದೆ ನೋಡ್ರಿ, ಕಾನ್ಸ್ಟೆಂಟ್ ಇದೆ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ವೆನ್ ದ ಡೈಪೋಲ್ ಮೊಮೆಂಟ್ P is perpendicular to the electric field is ಅಂತ ಕೇಳಿದ್ರೆ, ಪೊಟೆನ್ಷಿಯಲ್ ಎನರ್ಜಿ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಫಾರ್ಮುಲಾ ಬರ್ಕೊಂಡ್ಬೇಡ. U is equal to ಮೈನಸ್ PE cos ಥೀಟಾ. ಥೀಟಾ ಎಷ್ಟಿದೆ ಅಂತೆ, ಪರ್ಪೆಂಡಿಕ್ಯುಲರ್ ಅಂತೆ, cos 90. ಸೊ cos 90 ಇದ್ದ ಪೊಟೆನ್ಷಿಯಲ್ ಎನರ್ಜಿ ಏನಾಗುತ್ತೆ, 0 ಆಗಿಬಿಡುತ್ತೆ. ಸೊ ಆನ್ಸರ್ ಈಸ್ 0. ನೆಕ್ಸ್ಟ್ ಥರ್ಡ್ ಕ್ವಶನ್, ದ ರೇಷಿಯೋ ಆಫ್ ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಟು ದ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಈಸ್ ಕಾಲ್ಡ್. ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಏನು, ಪರ್ಮಿಟಿವಿಟಿ ಆಫ್ ಎ ಮೀಡಿಯಂ ಎಪ್ಸಿಲಾನ್ ಬೈ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಎಪ್ಸಿಲಾನ್ ನಾಟ್ ವಿಚ್ ಇಸ್ ಗಿವನ್ ಬೈ ಎಪ್ಸಿಲಾನ್ ಆರ್ ಅಥವಾ ಕೆ, ಅಥವಾ ಇದನ್ನೇನಂತ ಕರೀತಾರೆ, ರಿಲೇಟಿವ್ ಪರ್ಮಿಟಿವಿಟಿ ಅಂತನಾದ್ರು ಕರೀರಿ ಅಥವಾ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತನಾದ್ರು ಕರೀರಿ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ, ರಿಲೇಟಿವ್ ಪರ್ಮಿಟಿವಿಟಿ ಕೊಟ್ಟಿಲ್ಲ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್, ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಡ್ಯಾಶ್ ವೇರೀಸ್ ಇನ್ವರ್ಸ್ಲಿ ಇಟ್ಸ್ ಡಿಸ್ಟೆನ್ಸ್ ಫ್ರಮ್ ದ given point. Electric potential at a point due to an electric dipole ಇಲ್ಲ point varies
ಇನ್ವರ್ಸ್ಲಿ ಆಸ್ ಡಿಸ್ಟೆನ್ಸ್ ಅಂದ್ರೆ ವಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಅಂತ, ನಾಟ್ ಆರ್ ಸ್ಕ್ವೇರ್, ಇಟ್ ಈಸ್ ಓನ್ಲಿ ಆರ್. ನೋಡ್ರಿ ಇಲ್ಲಿ ಎರಡು ಆಪ್ಷನ್ ಇದೆ ನೋಡಿ, ಎಲೆಕ್ಟ್ರಿಕ್ ಡೈಪೋಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಸಾರಿ ಪಾಯಿಂಟ್ ಚಾರ್ಜ್ ಮತ್ತೆ ಡೈಪೋಲ್. ಆಕ್ಚುಲಿ ನೀವು ಪಾಯಿಂಟ್ ಚಾರ್ಜ್ ಅನ್ನ ತಗೊಂಡ್ರೆ ವಿ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಇರುತ್ತೆ, ಅದೇ ನೀವು ಡೈಪೋಲ್ ತಗೊಂಡ್ರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಆರ್ ಸ್ಕ್ವೇರ್ ಬರುತ್ತೆ. ಅಲ್ಲಿ ಕೊಟ್ಟಿರೋದು ಬರೀ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿಸ್ಟೆನ್ಸ್, ಹಾಗಾದ್ರೆ ಡೆಫಿನೆಟ್ಲಿ ಇದು ಪಾಯಿಂಟ್ ಚಾರ್ಜ್. ನೆಕ್ಸ್ಟ್, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್ ಆನ್ ದ ಇಕ್ವಟೋರಿಯಲ್ ಪ್ಲೇನ್ ಆಫ್ ಎ ಡ್ಯಾಶ್ ಈಸ್ 0 ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲಿ ಈಕ್ವಟೋರಿಯಲ್ ಪ್ಲೇನ್ ಅಂದ್ರೆ ಆಫ್ ಎನ್ ಈಕ್ವಟೋರಿಯಲ್ ಪ್ಲೇನ್ ಬರೋದು ಡೆಫಿನೆಟ್ಲಿ ಕಾಮನ್ ಸೆನ್ಸು ಡೈಪೋಲಿಗೆ ಮಾತ್ರ. ಹಾಗಾದ್ರೆ ಆಪ್ಷನ್ ಯಾವುದು? ಎಲೆಕ್ಟ್ರಿಕ್ ಡೈಪೋಲ್. ಎಲೆಕ್ಟ್ರಿಕ್ ಡೈಪೋಲ್ ಇಸ್ ದ ಆನ್ಸರ್ ಫಾರ್ ದಿಸ್. ಓಕೆ, ಎಲೆಕ್ಟ್ರಿಕ್ ಡೈಪೋಲ್ ಈಸ್ 0. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೆಪಾಸಿಟನ್ಸ್ ಚಾಪ್ಟರ್ ನ MCQs ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಒಂದು ವಿಡಿಯೋ ಮಾಡ್ತೀನಿ, 3 ಮಾರ್ಕ್ಸ್ ಕ್ವಶನ್ಸ್ ಒಂದು ವಿಡಿಯೋ ಮಾಡ್ತೀನಿ, ಮತ್ತೆ 5 ಮಾರ್ಕ್ಸ್ ನ್ಯೂಮೆರಿಕಲ್ಸ್ ಒಂದು ವಿಡಿಯೋ ಮಾಡ್ತೀನಿ. ರಿಕ್ವೆಸ್ಟ್ ಏನಂದ್ರೆ ಎಲ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.